ಹೊಯ್ಸಳ ಉತ್ಸವ ಹಾಗೂ ಹಲ್ಮಿಡಿ ಉತ್ಸವ ಮಾಡಲು ಹಿಂದೇಟು ಹಾಕುತ್ತಿರುವ ಸರ್ಕಾರ ಸಂಘಟನೆಗಳ ಪ್ರಮುಖರಿಂದ ವ್ಯಾಪಕ ಖಂಡನೆ. 900 ವರ್ಷಗಳ ಗತ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಬೇಲೂರಿನಲ್ಲಿ ನೆನಗುದಿಗೆ ಬಿದ್ದ ಹೊಯ್ಸಳ ಮಹೋತ್ಸವವನ್ನು ಆಚರಿಸುವಂತೆ ನಾನು 2 ಬಾರಿ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ಸದನದಲ್ಲಿ ಚರ್ಚೆ ನಡೆಸಲಾಗಿದೆ. ಆದರೂ ಸರ್ಕಾರ ಮಾತ್ರ ಬೇಲೂರಿನ ಮೇಲೆ ಮಲತಾಯಿ ಧೋರಣೆ ಮಾಡುತ್ತಿದೆ. ಈ ಬಗ್ಗೆ ಹೋರಾಟದ ಮೂಲಕವೇ ಉತ್ತರವನ್ನ ನೀಡಲಾಗುತ್ತೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಎಚ್ಚರಿಕೆ ನೀಡಿದರು. ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ದಿನದ ಬಗ್ಗೆ ಕರೆದ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಪ್ರಸ್ತಾಪಿಸಿದ ಹೊಯ್ಸಳ ಮಹೋತ್ಸವ ನಡೆಸಲು ಜಿಲ್ಲಾಡಳಿತ ಮತ್ತು ಸರ್ಕಾರದ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಎಚ್.ಕೆ. ಸುರೇಶ್, ಸರ್ಕಾರ ಈಗಾಗಲೇ ವರಮಾನ ಬರುತ್ತೆ ಎಂದು ದಸರಾ ಮತ್ತು ಹಾಸನಾಂಬೆ ಜಾತ್ರೆಯನ್ನ ಅದ್ದೂರಿ ಮಾಡುತ್ತಿದೆ. ಆದರೆ ಬೇಲೂರಿನಲ್ಲಿ ವರಮಾನ ಇಲ್ಲದ ಕಾರಣದಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿ ನೆಪ ಹೇಳುತ್ತಿದೆ. ಪ್ರಸಕ್ತ ವರ್ಷದಲ್ಲಿಯೇ ಹೊಯ್ಸಳ ಮಹೋತ್ಸವ ಮತ್ತು ಹಲ್ಮಿಡಿಯಲ್ಲಿ ಉತ್ಸವ ನಡೆಸಬೇಕು. ಇಲ್ಲವಾದರೆ ನಾವೇ ಇಲ್ಲಿನ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡಾಭಿಮಾನಿಗಳ ಜೊತೆಯಾಗಿ ಪ್ರತಿಭಟನೆ ನಡೆಸಲು ಸಿದ್ಧವೆಂದ ಅವರು ಮತ್ತೊಮ್ಮೆ ಸದನ ಇರುವುದರಿಂದ ಅಂದು ಸಹ ಮತ್ತೆ ಇದರ ಬಗ್ಗೆ ಪ್ರಸ್ತಾಪ ಮಾಡಲಾಗುವುದು. ಈಗಾಗಲೇ ಹಲ್ಮಿಡಿ ಅಭಿವೃದ್ಧಿಗೆ 6 ಕೋಟಿಯನ್ನ ಸರ್ಕಾರ ನೀಡುವುದಾಗಿ ಭರವಸೆ ನೀಡಿದೆ. ಆದ್ದರಿಂದ ನಮಗೆ ಪ್ರಥಮ ಕನ್ನಡ ಶಾಸನ ಸಿಕ್ಕಿದಂತಹ ಈ ಗ್ರಾಮನ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಆದ್ರೆ ಬೇಲೂರು ಹಳೇಬೀಡಿನಲ್ಲಿ ಹಲ್ಮಿಡಿನಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಮಾತ್ರ ಬರಗಾಲ ತಾರತಮ್ಯ. ಶಾಸಕರು ದಯವಿಟ್ಟು ಇದ್ರ ಬಗ್ಗೆ ಮನವೊಲಿಸಿ. ಹಿಂದೆ ಹೊಯ್ಸಳ ಉತ್ಸವ ನಿಂತಾಗ ನಾವು ಸಂಘಟನೆಗಳಲ್ಲಿ ವಿವಿಧ ಸಂಘಟನೆಗಳೆಲ್ಲ ಸೇರಿ ಹೋರಾಟ ಮಾಡಿ ಆವಾಗ ನಿಂತು ಹೋಗಿದಂತ ಹೊಯ್ಸಳ ಉತ್ಸವನ ಪ್ರಾರಂಭ ಮಾಡಿಸಿದ್ವಿ. ಮುಂದಿನ ದಿನಗಳಲ್ಲಿ ಅದೇ ರೀತಿ ಆಗ್ಬೇಕು ಅನ್ನೋದೇನಾದ್ರು ದುರಂತ ಇದೆಯೇನೋ ಗೊತ್ತಿಲ್ಲ. ನಮಗನ್ಸಿದ್ದು ಚಿತ್ರದುರ್ಗದಲ್ಲಿ ಕಿತ್ತೂರು ಉತ್ಸವ ಅಂತ ಮಾಡ್ತಾರೆ, ಕರಾವಳಿ ಉತ್ಸವ. ಬೇಲೂರಲ್ಲಿ ಹೊಯ್ಸಳ ಉತ್ಸವನ ಯಾಕೆ ಮಾಡಬಾರ್ದು? ನೀವು ಅದ್ರ ಬಗ್ಗೆ ಬೇರೆ ಬೇರೆ ಇದಕ್ಕೆಲ್ಲ ಇಂಟ್ರೆಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊತಾ ಇದ್ದೀರಾ, ಮಾಡ್ತೀರಲ್ವ. ಅದೇ ರೀತಿ ಉತ್ಸವಕ್ಕೊಂದು ಚಾಲನೆ ಕೊಟ್ರೆ ಕೊನೆಯವರೆಗೂ ನಿಮ್ಮ ಹೆಸರು ಉಳ್ಕೊಡುತ್ತೆ. ನಿಂತು ಹೋಗಿದಂತ ಹೊಯ್ಸಳ ಉತ್ಸವನ ಶಾಸಕರು ಸುರೇಶ್ ಅವ್ರ ಶಾಸಕರು ನೇತೃತ್ವದವ್ರು ಆಯ್ತು ಅಂತ ಹೇಳಿದಾಗ ನಮ್ಗೆಲ್ಲ ಹೆಮ್ಮೆ. ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಹಿಂದೆ ಹೋರಾಟ ಮಾಡಿದ್ವಿ, ನಮ್ಗೆಲ್ಲ ಕೇಸ್ ಹಾಕಿದ್ರು, ಹೊಯ್ಸಳ ಉತ್ಸವಕ್ಕೆ ಹೋರಾಟ ಮಾಡಿದ್ವಿ ಅಂತ ಹೇಳಿ ಹಿಂದೆ ಉಸ್ತುವಾರಿ ಸಚಿವರು. ಅದಕ್ಕೆ ಇವತ್ತು ನೆನಪಿದೆ. ಉತ್ಸವವನ್ನು ಮಾಡಬೇಕು ಅನ್ನೋದು ಕನಿಷ್ಠ ಜ್ಞಾನ ಈ ರಾಜಕಾರಣಿಗಳಿಗಿಂತ ಯಾಕೆ ಬೇಲೂರು ಮೇಲೆ ನೀವು ಇಷ್ಟೊಂದು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಸರ್. ಇವತ್ತು ನಿಜಕ್ಕೂ ಕೂಡ ನಮಗೆ ಶೋಚನೀಯ ಆಗ್ತಿದೆ. ಕಳೆದ 2014 ನಡೆದಿರೋದು ಹೊಯ್ಸಳ ಮಹೋತ್ಸವ ಎಲ್ಲಿ ತನಕಲೂ ಕೂಡ ಒಂದು ಉತ್ಸವ ಆಗ್ತಿಲ್ಲ. ಬರಗಾಲದ ನೆಪ ಹೋಗ್ತೀರಿ, ಹಂಗಾರೆ ದಸರಾ ನಡೆಸಕ್ಕಾಗ್ತಿತ್ತು, ಹಾಸನಾಂಬ ಜೋರು ಮಾಡಕ್ಕಾಗ್ತಿತ್ತು, ಯಾಕೆ ಮಹೋತ್ಸವ ಮಾಡಕ್ಕಾಗ್ತಲ್ವ? ಹಲ್ಮಿಡಿ ಉತ್ಸವ ಇವತ್ತು ನಾಡು ನುಡಿ ಜಲಕ್ಕೆ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನ ಕೊಟ್ಟಂತ ಒಂದು ಹಲ್ಮಿಡಿಗೆ ಇಲ್ಲಿ ತನಕ ನಾವು ಹಲ್ಮಿಡಿ ಉತ್ಸವವನ್ನು ದಿವಸ ಮಾಡಕ್ಕಾಗ್ತಿಲ್ಲ ಅಂತಂದ್ರೆ ಇದು ನಿಜಕ್ಕೂ ಕೂಡ ನಮ್ಮ ಬೇಲೂರಿನವರು ನಾವೆಲ್ಲ ತಲೆ ತಗ್ಗಿಸಬೇಕಾದ್ದು. ಇದನ್ನು ಆಳುವಂತವರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಆಡಳಿತ ವ್ಯವಸ್ಥೆ ಆಗ್ಬೇಕಾಗ್ತಿತ್ತು. ಇಲ್ಲಿವರೆಗೂ ಕೂಡ ಒಂದು ಹೇಳಿಕೆಯನ್ನ ಜಿಲ್ಲಾ ಮಂತ್ರಿಗಳು ಕೊಡ್ತಿಲ್ಲ. ಅದೇನೋ ಬೇಲೂರಿನವರೆಗೂ ಸಂಪರ್ಕವೇ ಇಲ್ಲ ತರಕ್ಕೆ ನಡೀತಿದ್ದಾರೆ. ದಯಮಾಡಿ ಮಾನ್ಯ ಶಾಸಕರು ಇದ್ರ ಬಗ್ಗೆ ಹೊಯ್ಸಳ ಉತ್ಸವವನ್ನ ಏನು 3 ದಿನ ನಡೀತಿತ್ತು ಬೇಲೂರಿನಲ್ಲಿ, ಒಂದು ಬೇಲೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಪತ್ರವನ್ನು ಕೊಟ್ಟು ಮನವಿಯನ್ನ ಮಾಡಿರ್ತಕ್ಕಂಥದ್ದು, ಸದನದಲ್ಲಿ ತೊಟ್ಟಿ ಹೇಳಿರ್ತಕ್ಕಂಥದ್ದು, ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ರ ಅಂತಕ್ಕಂಥದ್ದನ್ನ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಕೊಡಿ ಅದನ್ನ ಪತ್ರಗಳನ್ನ ನಮ್ಮ ಪ್ರತಿ ಅಂತಕ್ಕಂಥದ್ದನ್ನ ವಿಚಾರವನ್ನ ಕೊಟ್ಟಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು, ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿಯವರನ್ನು ಭೇಟಿ ಮಾಡಿ ಇದನ್ನ ಮನವಿ ಸಲ್ಲಿಸಿದೀವಿ. ಮುಂದಿನ ಇದರಲ್ಲಿ ಇದ್ರು ಏನಾದ್ರು ಈಗ ಮತ್ತೊಂದ್ಸಲ ಈ ಹಾಸನಾಂಬೆ ದಿವಸ ನಾಳೆ ನಾಡಗಳಲ್ಲಿ ನಾನು ಈ ವಾರದಲ್ಲಿ ಒಂದ್ಸಲ ಭೇಟಿ ಮಾಡಿ ಮತ್ತೆ ಅದನ್ನ ಮನವಿಯನ್ನ ಮಾಡ್ತೀನಿ. 3ನೇ ಮನವಿ ಮಾಡಿರ್ತಕ್ಕಂಥದ್ದು, 2 ಮನವಿ ಆಗಿದೆ, 3ನೇದು ಮುಂದಿನ ಡಿಸೆಂಬರ್ ನಡೀತಕ್ಕಂಥ ಸದನದಲ್ಲಿ ಇದ್ರ ಬಗ್ಗೆ ಗಂಭೀರವಾದಂತಹ ಆರೋಪವನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಕೂಡ ಬಜೆಟ್ ಅಲ್ಲಿ ಅನುದಾನವನ್ನು ಪ್ರತ್ಯೇಕವಾಗಿ ಕೊಡಬೇಕು. ಆಮೇಲೆ ಹೊಯ್ಸಳ ಉತ್ಸವ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮ ಜೊತೆ ನೆರವೇರಿಕೆಯನ್ನ ಮಾಡಿದೀವಿ. ನಾನು ಯಾವ ರೀತಿ ಸದನದಲ್ಲಿ ಅಂಕಿಅಂಶಗಳನ್ನ ಬಿಚ್ಚಿಟ್ಟಿದೀವಿ ಅಂತಂದ್ರೆ ಹೊಯ್ಸಳರ ಆಳಿದ ನಾಡು, ಇಲ್ಲಿ ಮಾಡಲೇಬೇಕು ಹೊಯ್ಸಳೋತ್ಸವ ಅಂತಕ್ಕಂಥದ್ದನ್ನ ಇದು ಮಾಡಿದ್ವಿ. ಇದೆಲ್ಲದರ ಮಧ್ಯದಲ್ಲೂ ಸಹ ಯಾವುದು ಪೂರಕವಾಗಿಲ್ಲ. ಬಹುಶಃ ನನಗನ್ಸುತ್ತೆ